ಎಲ್ರಿಗೂ ನಮಸ್ಕಾರ. ಏಕಾದಶಿ ಆಚರಣೆ ಬಗ್ಗೆ ಸೋಮವಾರ ಬಂದಿದೆಯಾ ಇಲ್ಲ ಮಂಗಳವಾರ ಬಂದಿದೆಯಾ ಅಂತ ಹೇಳಿ ಕೆಲವೊಂದಷ್ಟು ಗೊಂದಲಗಳು. ಆದರೆ ಏಕಾದಶಿ ಸೋಮವಾರ ಇವತ್ತಿಂದ ಹಿಡಿದು ನಾಳೆ ಒಂದು 8:40ವರೆಗೂ ಏಕಾದಶಿ ಲಗ್ನ ಇದೆ. ಆದರೆ ಉಪವಾಸ ಆಚರಣೆ ಸೋಮವಾರ ಮಾಡಿರೋದೇ ಸರಿ. ಇವತ್ತು ಯಾರೆಲ್ಲ ಏಕಾದಶಿ ಆಚರಣೆ ಮಾಡಿದ್ದೀರಾ, ನಾಳೆ ದ್ವಾದಶಿ ಆಚರಣೆ ಮಾಡೋದ್ರ ಬಗ್ಗೆನೂ ಕಂಪ್ಲೀಟ್ ಆಗಿರುವಂತಹ ವಿಡಿಯೋಸು ಹಿಂದಿನ ವಿಡಿಯೋಸಲ್ಲಿ ಇದೆ. ಇವತ್ತು ಉಪವಾಸ ಇರುವಂಥವರು ನಾಳೆ ಮಾರನೇ ದಿನ ಬೆಳಗ್ಗೆನೇ ಎದ್ದು ರಾಯರಿಗೆ ಅಲಂಕಾರ ಮಾಡಿಕೊಂಡು ನಾಳೆನೂ ಆದಷ್ಟು ತುಪ್ಪದ ದೀಪ ಹಚ್ಚಿ ರಾಯರಿಗೆ ಏನಾದರೂ ನೈವೇದ್ಯ ತೋರಿಸ್ಲೇಬೇಕು. ಇವತ್ತು ಯಾರೆಲ್ಲ ಜಲದಿಂದ ರಾಯರಿಗೆ ಅಭಿಷೇಕ ಮಾಡಿದ್ದೀರಾ, ನಾಳೆ ಆದಷ್ಟು ಅವರು ಹಾಲಿನಿಂದನೋ ಇಲ್ಲ ಪಂಚಾಮೃತ ಅಭಿಷೇಕನೋ ಮಾಡಲೇಬೇಕು. ಅಭಿಷೇಕವನ್ನು ನಾಳೆ ರಾಯರಿಗೆ ಮಾಡ್ಕೊಳ್ಳಿ, ಇವತ್ತು ಜಲದಿಂದ ಅಭಿಷೇಕ ಮಾಡಿರುವಂಥವ್ರು. ಮತ್ತು ಯಾರೆಲ್ಲ ಸಂತಾನಾಪೇಕ್ಷೆಯಿಂದ ಇವತ್ತು ಉಪವಾಸ ಮಾಡಿದ್ರಿ, ನಾಳೆ ದ್ವಾದಶಿ ಏಕಾದಶಿ ಚೆನ್ನಾಗಿ ಬಂದಿದೆ. ಇವತ್ತು ಯಾರೆಲ್ಲ ಸಂತಾನಾಪೇಕ್ಷೆಯಿಂದ ಉಪವಾಸ ಮಾಡಿರ್ತೀರ ದಂಪತಿಗಳು, ಅವರು ನಾಳೆ ಲಕ್ಷ್ಮೀ ನಾರಾಯಣ ಇಲ್ಲ ಅಂತಂದರೆ ಶಿವ ಪಾರ್ವತಿ ಈ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬನ್ನಿ, ಒಳ್ಳೆಯದಾಗತ್ತೆ. ಮತ್ತು ಇವತ್ತು ಉಪವಾಸ ಇರೋವಂಥವರು ನಾಳೆ 8:40 ಮೇಲೆ ರಾಯರಿಗೆ ನೈವೇದ್ಯ ತೋರಿಸ್ಬೇಕು. ನೈವೇದ್ಯ ಇಡಲೇಬೇಕು. ನಾಳೆ ದ್ವಾದಶಿ ಅಂತಂದಾಗ ಇವತ್ತು ಉಪವಾಸ ಇರೋರು ರಾಯರಿಗೆ ನೈವೇದ್ಯ ಇಟ್ಟೇ ಪೂಜೆ ಮಾಡಬೇಕು. ನೀವು ಉಪವಾಸ ಬಿಡೋದು ಅಷ್ಟೇ, 8:40 ಮೇಲೆ ಉಪವಾಸ ಬಿಟ್ಟು ಊಟ ಮಾಡಬೇಕು. ಮತ್ತು ರಾಯರಿಗೂ ನೈವೇದ್ಯನೂ ಸಹ 8:40 ಮೇಲೇ ನೀವು ನೈವೇದ್ಯವನ್ನು ತೋರಿಸಿ ಉಪವಾಸವನ್ನು ಕೈ ಬಿಡಬೇಕಾಗುತ್ತೆ. ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಈ ಚಾನಲಲ್ಲಿ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಫಾರ್ಮೇಷನ್ನ ಯಾರಾದರೂ ರಾಯರ ಭಕ್ತರಿದ್ದರೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಆದಷ್ಟು ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊತ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ನಮಸ್ಕಾರ ಎಲ್ರಿಗೂ.